ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡ್ ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮಲ್ಲಿ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಆಹಾರ ಸೇವನೆ ಮಾಡ್ತಾಯಿಲ್ಲ. ಎಲ್ಲ ರೆಡಿಮೇಡು ಫಾಸ್ಟ್ ಫುಡ್ಡು, ಅತಿ ಹೆಚ್ಚು ಕೆಮಿಕಲ್ಲು ಇರುವಂತಹ ಫುಡ್ಡು, ಇವೆಲ್ಲ ಸೇವನೆ ಮಾಡಿ ನಮಗೆ ಈ ರಕ್ತದೊತ್ತಡ ಮತ್ತು ಮಧುಮೇಹ ಅನೇಕ ರೀತಿಯ ಕಾಯಿಲೆಗಳು ಬರ್ತಾಯಿದೆ. ಇಂತಹ ಕಾಯಿಲೆಗಳನ್ನು ನಾವು ತೊಲಗಿಸ್ಬೇಕಂದ್ರೆ ನಮ್ಮ ಪ್ರಕೃತಿ ಮೋರ ಹೋಗಬೇಕು. ಈ ಬಿ ಪಿ ಕಂಟಿನ್ಯೂ ಇರಲ್ಲ ಮನುಷ್ಯರಿಗೆ. ಯಾರಿಗೆ ಅದು ಫ್ಲಕ್ಚುಯೇಷನ್, ಏರುಪೇರು ಬರುತ್ತೆ, ಕೆಳಗಡೆ ಬರುತ್ತೆ, ಮೇಲೆ ಬರುತ್ತೆ, ಕೆಳಗಡೆ ಬರುತ್ತೆ, ಮೇಲೆ ಬರುತ್ತೆ, ಕೆಳಗಡೆ ಬರುತ್ತೆ, ಆ ಥರ ಏರುಪೇರು. ಈ ಮೇಲೆ ಇದ್ದಾಗ ಒಂದು ಗುಳಿಗೆ ಹಾಕ್ಕೊತಾರೆ. ಅದು ಕೆಳಗಡೆ ಬಂದಾಗ ಅಂದರೆ ಡೌನ್ ಆದಾಗ ಬಿ ಪಿ ಅಲ್ಲಿ ಹಾಕ್ಕೊಂಡಾಗ ಕಿಡ್ನಿಗೆ ಹಾರ್ಟ್ಗೆ ಎಫೆಕ್ಟ್ ಆಗ್ತದೆ. ಅಂತಹ ಒಂದು ಬಿ ಪಿ ಅಥವಾ ರಕ್ತದ ಒತ್ತಡ ಇದ್ದವರು ಪ್ರತಿನಿತ್ಯ 2 ಬೆಳ್ಳುಳ್ಳಿ ಹೆಸಳನ್ನು ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತಾ ಬಂದರೆ ಎಂತಹ ಬಿ ಪಿ ಇರಲಿ, ರಕ್ತದೊತ್ತಡ ಇರಲಿ ಅದು ನಾರ್ಮಲ್ ತರೋ ಶಕ್ತಿ ಈ ಒಂದು ಬೆಳ್ಳುಳ್ಳಿಗಿದೆ. ಈ ಬೆಳ್ಳುಳ್ಳಿ ಸೇವನೆ ಮಾಡೋದ್ರಿಂದ ಅದೊಂದೇ ಅಲ್ಲ, ಕೊಲೆಸ್ಟ್ರಾಲ್ ಅಂತೀವಲ್ಲ, ಆ ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆಯೋ ಶಕ್ತಿ ಇದಕ್ಕಿದೆ. ಇಂತಹ ಸಿಂಪಲ್ ರೆಮಿಡಿ ನಮ್ಮಲ್ಲಿ ಸಿಗೋದ್ರಿಂದ ನಾವು ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಬೆಳ್ಳುಳ್ಳಿ ಸೇಕರಿಸಿ ಅದನ್ನು 2 ಸೇವನೆ ಮಾಡಿ. ಅದು ಸ್ವಲ್ಪ ಖಾರಾಗರೆ ಇರ್ತದೆ, ಆದರೆ ಪರವಾಗಿಲ್ಲ, 2 ಸೇವನೆ ಮಾಡಿ ಸಾಕು, ಎಷ್ಟೋ ಕಾಯಿಲೆಗಳು ಹೋಗ್ತಾವೆ. ಸ್ನೇಹಿತರೆ, ಇದು ನಮ್ಮ ದೇಹವನ್ನು ಕಾಪಾಡೋ ಶಕ್ತಿ, ದೇಹವನ್ನು ಕಂಟ್ರೋಲ್ ಮಾಡೋ ಶಕ್ತಿ ಇದಕ್ಕಿದೆ. ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವ್ರ ಮನೆಗೆ ಅವರೇ ವೈದ್ಯರಾಗಲಿ. ನಮಸ್ಕಾರ.